ನೀವು ಹೇಳೋ ಪ್ರಕಾರ ದರ್ಶನ್ ಅವರು ಸಹೃದಯಿ ಅಂತ ಹೇಳ್ತಾ ಇದ್ದೀರಾ. ಬಟ್ ಈ ಪ್ರಕರಣದಲ್ಲಿ ಅವ್ರು ಸಿಕ್ಕಾಕೊಂಡಿರೋವಂಥದ್ದು, ಈಗ ಒಂದಷ್ಟು ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ ಏನೇನು ತನಿಖೆ ಆಗ್ತಿದೆ, ಏನೇನು ಪ್ರೂಫ್ಗಳು ಸಿಕ್ಕಿದೆ, ಏನಾಗ್ತಿದೆ ಅಂತ. ಪರೋಕ್ಷವಾಗೋ ಅಥವಾ ಪ್ರತ್ಯಕ್ಷವಾಗೋ ಅವರು ಕಾರಣ ಆಗಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಈ ಥರದ ದರ್ಶನ್ ನೀವು ನೋಡೇ ಇಲ್ವಾ? ಅಂದರೆ ಯೂಶಲಿ ಎಷ್ಟೊಂದು ಜನ ಅವ್ರಿಗೆ ಕೋಪ ಜಾಸ್ತಿ ಅಂತ ಹೇಳಿರೋದು ಇದೆ. ಅವ್ರದ್ದು ಬೇರೆ ಬೇರೆ ವಿಚಾರಗಳನ್ನು ಈಗ ಬಹಳಷ್ಟು ಜನ ಮುಂದೆ ಬಂದು ಮಾತಾಡ್ತಿದ್ದಾರೆ. ನೀವು ನೋಡಿರ್ಬೋದು, ಈ ಪ್ರಕರಣ ಆದಮೇಲೆ ಒಬ್ಬರು ಪ್ರೊಡ್ಯೂಸರ್ ಬರ್ತಾರೆ, ನನಗೂ ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾರೆ. ಇನ್ನೊಬ್ರು ಬರ್ತಾರೆ, ನನಗೂ ಈ ಥರದ್ದೊಂದು ಸಮಸ್ಯೆ ಆಗಿತ್ತು ಅಂತ ಈಗ ಹೇಳ್ಕೊತಿದ್ದಾರೆ. ಆ ಮುಖವನ್ನು ರವಿಚೇತನ್ ಅವ್ರು ನೋಡಿಲ್ವಾ? ಪರ್ಸನಲಾಗಿ ಪ್ರೊಡ್ಯೂಸರ್ ಅವ್ರದ್ದು ಈಗ ಅಗ್ರಿಮೆಂಟ್ ಆಗತ್ತೆ, ಏನು ಮಾತುಕತೆ ಆಗತ್ತೆ ನಮಗೆ ಗೊತ್ತಿರಲ್ಲ. ಈಗ ನಮಗೆ ಪೇಮೆಂಟ್ ಏನು ಕೊಡ್ತಾರೆ ಪ್ರೊಡ್ಯೂಸರು ಅಂತ ಬೇರೆ ಯಾರಿಗೂ ಗೊತ್ತಿರಲ್ಲ. ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಿರುತ್ತೆ. ಸೊ ಅದರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಅದು ನಮ್ಗೆ ಗೊತ್ತಿಲ್ಲ. ಬಟ್ ನನ್ನ ಗಮನಕ್ಕಂತೂ ಅದೇನೂ ಬಂದಿಲ್ಲ. ಯಾಕಂದರೆ ಇಷ್ಟು ಸಿನಿಮಾ ಮಾಡಿದ್ದೀನಿ, ಯಾರೋ ಹೇಳ್ತಾರೋ ಸೆಟ್ಟಲ್ಲಿ ತುಂಬ ಕೋಪ ಮಾಡ್ಕೊತಾರಂತೆ, ಹೊಡಿತಾರೆ, ಏನೇನೋ ಅಂದರು. ಅವೆಲ್ಲ ಸುಳ್ಳು. ಕ್ಯಾರವಾನಿಂದ ಮೇಕಪ್ ಹಾಕಿ ಕೆಳಗಡೆ ಇಳಿದ ತಕ್ಷಣ, ಅಲ್ಲಿ ಬಂದ ತಕ್ಷಣ ಶಾರ್ಟ್ ರೆಡಿ ಅಂತ ಹೇಳಿದ ತಕ್ಷಣ ಫಸ್ಟ್ ಬಂದು ಎಲ್ಲ ಟೆಕ್ನಿಷಿಯನ್ಸ್ನು ಕಲಾವಿದರನ್ನು ನಮಸ್ಕಾರ ಮಾಡಿ, ಕ್ಯಾಮ್ರಾ ನಮಸ್ಕಾರ ಮಾಡಿ ಶಾರ್ಟಿಗೆ ಬರ್ತಾರೆ ಅವರು. ಸೊ ಅಂಥ ವ್ಯಕ್ತಿ ಈ ಥರ ಎಲ್ಲ ಮಾಡೋದು ಆಮೇಲೆ ಸುಳ್ಳು ಸುದ್ದಿಗಳು ಇವೆಲ್ಲ ಆಗ್ತಿರೋದು. ಈಗ ನಾನು ದರ್ಶನ್ ಪರ ಮಾತಾಡ್ತಾ ಇಲ್ಲ. ಅದೇನು ನಡೀತಾ ಇದೆ ಅಥವಾ ನಾನು ಆ ಫೋಟೋಸೆಲ್ಲ ನೋಡಿದ್ದೀನಿ. ಯಾರೇ ಆಗಲಿ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂದಮೇಲೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ನಾನು ಅದ್ರ ಪರವಾಗೇ ಇದ್ದೀನಿ. ಬಟ್ ದರ್ಶನ್ನೇ ಮಾಡಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದು ಕಾನೂನಿದೆ, ಅದು ಕೋರ್ಟಲ್ಲಿದೆ, ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಬಟ್ ನಾನು ಕಂಡ ದರ್ಶನ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗೇನು ನಡೀತಾ ಇರೋದು ಇನ್ಸಿಡೆಂಟಲ್ಲಿ ದರ್ಶನ್ ಅವ್ರಿಗೂ ಒಳಗೆ ಸೇರಿಸ್ಕೊಂಡಿದ್ದಾರೋ, ಅದು ಆಗಿದೆಯೋ ಮತ್ತೊಂದಾಗಿದೆಯೋ ಅದು ನನಗೆ ಗೊತ್ತಿಲ್ಲ. ಬಟ್ ನಂದೇನು ಎಲ್ಲರಿಗೂ ಗೊತ್ತು, ಒಂದು ಸಣ್ಣ ವಿಷಯ ಇದು. ಆ ಥರ ಏನಾದ್ರು ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದರೆ, ಒಂದು ಸೈಬರ್ ಕ್ರೈಮ್ ಒಂದು ಫೋನ್ ಮಾಡಿ ಹೇಳಿದರೆ, ಅಥವಾ ಆ ಪವಿತ್ರ ಗೌಡವರು ಒಂಥರ ಹೋಗಿ ಹೇಳಿದರೆ ಮುಗಿದೋಗಿ ಒಂದು ಫೋನ್ ಕಾಲಲ್ಲಿ ಮತ್ತೊಂದಲ್ಲಿ ಮುಗಿದೋಗ್ಬಿಟ್ಟಿರೋದು. ಬಟ್ ಈ ರೇಂಜ್ಗೆ ಆಗ್ತಿರೋದು ನನಗಂತೂ ನಂಬಿಕೆ ಆಗ್ತಿಲ್ಲ. ಆ ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದೆಲ್ಲ ಮಾಡ್ತಾರೆ ಅನ್ನೋದು ಒಂದು ಐ ಕ್ಯಾನ್ ಬಿಲೀವ್. ಹೇಳಿದ್ನಲ್ಲ, ನನಗೆ ಏನೋ ಕಥೆನೋ ಇದು ಅಂತ ಅನ್ನಿಸ್ತಾ ಇದೆ ಹೊರತು ದರ್ಶನ್ ಅವರು ಹೋಗಿ ಆ ರೀತಿ ಹೊಡೆದು ಆ ಥರ ಮಾಡೋದು ನಾನು ನಂಬಲ್ಲ. ನೀವು ಸೆಲೆಬ್ರಿಟಿ ಮತ್ತು ಚಿತ್ರರಂಗದಲ್ಲಿರೋರು ಮತ್ತು ದರ್ಶನ್ ಅವರ ಸ್ನೇಹಿತರು ಅನ್ನೋದನ್ನು ಪಕ್ಕಕ್ಕಿಟ್ಟು ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಏನು ಹೇಳಿ? ಇಲ್ಲ, ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ನನಗೂ ಭಾಳ ಬೇಜಾರಾಗಿದೆ. ಆ ಥರ ಆಗಬಾರ್ದಾಗಿತ್ತು. ಯಾರೇ ಆಗಲಿ, ತಪ್ಪೇ ಅದು. ಹ್ಯುಮ್ಯಾನಿಟಿ ಬೇಸಿಸ್ ಇಟ್ ಈಸ್ ರಾಂಗ್. ಅವ್ರಿಗೆ ನನಗೆ ಅನುಕಂಪ ಇದೆ. ದೇವರವರ ಭಾಳ ಬೇಜಾರು ನನಗೂ. ಆ್ಯಕ್ಚುಲಿ ಅದೆಲ್ಲ ನೋಡೋ ನನಗೂ ಕಣ್ಣಲ್ಲಿ ನೀರು ಬಂತು. ಯಾಕಂದ್ರೆ ಅವರು ಗರ್ಭಿಣಿ ಅಂತ ನಾನು ಕೇಳ್ಪಟ್ಟೆ. ಆಮೇಲೆ ಅವರು ಈ ಸುಮಾರು ಮಂದಿ ಜಾತಿಯೆಲ್ಲ ಎತ್ಕಟ್ಟೋದು ಎಲ್ಲ ಮಾಡ್ತಾಯಿದ್ದಾರೆ. ಅದೆಲ್ಲ ಮಾಡಬಾರ್ದು. ಜೀವ ಹೋಗಿದೆ, ಅದಾಗಿದೆ, ಅದಕ್ಕೊಂದು ನ್ಯಾಯ ದೊರಕೊಡಬೇಕು, ಅದು ಮಾಡಬೇಕು. ಅಟ್ ದ ಸೇಮ್ ಟೈಮ್ ದರ್ಶನವ್ರಿಗೂ ನ್ಯಾಯ ಆಗಬೇಕು, ಇವ್ರಿಗೂ ನ್ಯಾಯ ಆಗಬೇಕು, ನಮಗೂ ಇವ್ರಿಗೂ ಒಂದು ಹೆಂಗೆ ದರ್ಶನ ಆಚೆ ಬರ್ತಾರೆ ಅಂತಲ್ಲ ನಾನು ಹೇಳ್ತಾ ಇರೋದು. ಕಾನೂನು ಏನು ತೊಗೊಳುತ್ತೆ ಅದು ಡಿಸಿಷನ್ ತೊಗೊಳುತ್ತೆ. ಬಟ್ ಆ ಫ್ಯಾಮ್ಲಿಗೂ ಒಂದು ಆಧಾರ ಆಗಬೇಕು. ಈಗ ನನಗೂ ಒಂದು ಮೆಸೇಜ್ ಬಂತು, ಅವ್ರ ಅಕೌಂಟ್ ನಂಬರ್ ಎಲ್ಲ ಬಂತು. ನಾವು ನಮ್ಮ ಸ್ನೇಹಿತರು ಕಳಿಸಿ ನಾವೊಂದಿಷ್ಟು ಮಾಡಿದ್ವಿ. ಎಲ್ಲರೂ ನಂತರ ಎಲ್ಲರೂ ಮಾಡಿದ್ದಾರೆ. ಸೊ ಮುಂದೆ ಅವ್ರಿಗೂ ಒಂದು ಅನುಕೂಲ ಆಗಲಿ ಅಂತ ಎಲ್ಲರೂ ಮಾಡಿದ್ದಾರೆ. ಅನುಕಂಪ ಅಂತ ಒಂದಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.